ನಮಸ್ಕಾರ. ನಾವು ಹೋಳಿ ಸ್ಪೆಷಲನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೇನೆ. ಅಂದರೆ ಕಾಮಣ್ಣನ ಹಬ್ಬ, ಹೋಳಿ ಹುಣ್ಣಿಮೆ. ಈ ಹಬ್ಬವನ್ನು 5 ದಿನದವರೆಗೆ ಆಚರಿಸ್ತಾರೆ. ಅದು ನಾವು ನವಲಗುಂದ ಕಾಮಣ್ಣ, ರಾಮಲಿಂಗೇಶ್ವರ ಕಾಮಣ್ಣವನ್ನು ನೋಡಲಿಕ್ಕೆ ಫ್ಯಾಮಿಲಿ ಸಮೇತವಾಗಿ ಹೋಗಲು ನಾವು ತಯಾರಿಸಿದಂತಹ ಸಾಮಗ್ರಿಗಳಂದರೆ ಬಜ್ಜಿ, ಮನೆಯಲ್ಲಿ ತಯಾರಿಸಿದಂತಹ ಆಲೂ ಚಿಪ್ಸು, ರೈಸು, ಹಾಗೆ ಚಪಾತಿ, ಕೆಲವೊಂದು ಸ್ವಲ್ಪ ಪೂರಿ, ಬದ್ನೆಕಾಯಿ ಪಲ್ಯ, ಆಮೇಲೆ ಕಡಲೆಕಾಳು ಪಲ್ಯ, ಕಟ್ಟಿನ ಸಾರು, ಕಡಲೆಬೇಳೆ ಕಡುಬು, ಇದೇ ರೀತಿ ಗುರೆಳ್ಳು ಚಟ್ನಿ, ಶೇಂಗಾ ಪುಡಿ ಎಲ್ಲ ಸಿದ್ಧಪಡಿಸ್ಕೊಂಡು ಒಂಥರ ಫ್ಯಾಮಿಲಿ ಟ್ರಿಪ್ ಮಾಡಿದ್ವಿ. ಬನ್ನಿ ನೋಡೋಣ ಈ ಕಡಲೆಬೇಳೆ ಕಡುಬನ್ನು ಯಾವ ರೀತಿ ಮಾಡೋದು ಅಂತ. ಮೊದಲನೇದಾಗಿ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಕಡಲೆಬೇಳೆಯನ್ನು ಕುದಿಸಿಬಿಟ್ಟು ಹೂರಣ ಮಾಡಿಟ್ಕೊಳ್ತೀವಿ. ಆಮೇಲೆ ಗೋಧಿ ಹಿಟ್ಟು ನಾದಿಕೊಂಡು ಸಣ್ಣ ಸಣ್ಣ ಉರುಳಿಯನ್ನು ಹರಿದ್ಬಿಟ್ಟು ಅದನ್ನು ಎಲೆಯಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಎಲೆಯಲ್ಲಿ ಲಟ್ಟಿಸ್ಕೊಂಡು ಆನಂತರ ಯಾವ ರೀತಿ ಎಲೆ ಮೇಲೆ ಹೂರಣವನ್ನು ಹಾಕಿ ಕಡುಬನ್ನು ತಯಾರಿಸುವುದು ಅನ್ನೋದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ. ನೋಡಿ, ಇಲ್ಲಿ ನೋಡಿ, ರೌಂಡಾಗೆ ಸ್ವಲ್ಪ ನೀರು ಹಚ್ಚಿ ಈ ಹೂರಣವನ್ನು ಇದರ ಮೇಲೆ ಹಾಕಿ, ಕೆಲವೊಬ್ಬರು ಚಿಕ್ಕ ಚಿಕ್ಕ ಆಕಾರದಲ್ಲಿ ಹೂ ಮಾಡ್ತಾರೆ. ಇನ್ನು ಕೆಲವರು ಎಲ್ಲಿ ಆಟ ಮಾಡ್ಕೋತ ಕೂಡೋದು ಅಂತ ದೊಡ್ಡವನ್ನು ಮಾಡಿಬಿಟ್ಬಿಡ್ತಾರೆ. ನೋಡಿ, ನಾನು ಇಲ್ಲಿ ಒಂದೇ ಅಂದರೆ ಅಷ್ಟೊಂದು ದೊಡ್ಡದೂ ಅಲ್ಲ, ಅಷ್ಟೊಂದು ಚಿಕ್ಕದೂ ಅಲ್ಲ, ಆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೇನೆ. ನೋಡಿ, ಇದನ್ನು ವಾರದಲ್ಲಿ ಅಂದರೆ ತಿಂಗಳಲ್ಲಿ 2 ಸಾರಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ಆಚರಿಸ್ತಾರೆ. ಯಾಕಂದರೆ ಪ್ರತಿದಿನ ಕೊಬ್ಬಿನಂಶ ಇರುವಂತಹ ಜಾಸ್ತಿ ಎಣ್ಣೆ ಪದಾರ್ಥ ಅಂದರೆ ಕರಿದ ಪದಾರ್ಥ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂತಲೇ 15 ದಿವಸಕ್ಕೆ ಹುಣ್ಣಿಮೆ ಅಮಾವಾಸ್ಯೆಯನ್ನು ಮಾಡಿ, ಮೊದಲಿನ ಹಿರಿಯರು ಆ ಟೈಮಲ್ಲಿ ಕಡುಬು, ಹೋಳಿಗೆ, ಬಜ್ಜಿ ಇಂಥ ಚಿಪ್ಸು ಕರಿದು ತಿನ್ನುವ ವಾಡಿಕೆ ಇದೆ. ನೋಡಿ, ಇಲ್ಲಿ ಈ ಎಲ್ಲ ತುಂಬಿ ಯಾವ ರೀತಿ ಕಡುಬನ್ನು ಕರಿತಾ ಇದ್ದೀನಿ. ನೋಡಿ, ಇಷ್ಟೊಂದು ಎಣ್ಣೆ ಕಾಯಿಸಿಂದ ಹಾಕಿದೆ ಕಡುಬು ಕಂದು ಬಣ್ಣ ಬರುವವರೆಗೂ. ನೋಡಿ, ಎಷ್ಟೊಂದು ಚೆನ್ನಾಗಿ ಬರ್ತಾಯಿದೆ. ಈ ರೀತಿ ಮಾಡಿ ಕಡುಬನ್ನು ಕರೆದು ರೆಡಿ ಮಾಡಿಟ್ಕೊಂಡೆ. ಇದು ದೇವರ ನೈವೇದ್ಯಕ್ಕೂ ಆಯಿತು. ನಂತರ ನಾವು ಒಂದು ಫ್ಯಾಮ್ಲಿ ಟ್ರಿಪ್ ಮಾಡ್ದಂಗೆ ಆಗತ್ತೆ ಅಂದ್ಕೊಂಡು ಮಾಡ್ತಾಯಿದ್ವಿ. ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಈ ದ್ವಿದಳ ಧಾನ್ಯಗಳು ನಮ್ಮ ದೇಹಕ್ಕೆ ಅತ್ಯಂತ ಮಹತ್ವದ ಪಾತ್ರವನ್ನು, ನಮ್ಮ ದೇಹದ ಬೆಳವಣಿಗೆ ವೃದ್ಧಿಯಾಗಲು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಆದ್ದರಿಂದ ನಮ್ಮ ಆರೋಗ್ಯದ ಒಂದು ರೂಪಾಯಿ ಅಲ್ಲಿ 12ನೇ ಭಾಗದಷ್ಟು ಈ ದ್ವಿದಳ ಧಾನ್ಯಗಳು ಆಗಿರಲಿ, ಆಮೇಲೆ ಎಲ್ಲ ಕಾಯಿಪಲ್ಯ, ಮೊಳಕೆ ಕಾಳುಗಳು, ಅದೇ ರೀತಿಯಾಗಿ ಬದನೆಕಾಯನ್ನು ಸಹ ದೇವರಿಗೆ ಎಡೆಗೆ ಅಂದರೆ ನೈವೇದ್ಯಕ್ಕೆ ನಮ್ಮಲ್ಲಿ ಪೂಜೆ ಮಾಡುವ ಮುಂಚೆ ಈ ಬದನೆಕಾಯಿ ಪಲ್ಯವನ್ನು ಮಾಡಿ, ರೈಸ್ ಮಾಡಿ, ಆಮೇಲೆ ಏನು ಅಡುಗೆ ಮಾಡುತ್ತೆ, ಕೆಲವೊಬ್ಬರು ಶಾವಿಗೆ ಪಾಯಸ ಮಾಡ್ತಾರೆ, ಕೆಲವೊಬ್ಬರು ಸಜ್ಕದ ಹೋಳ್ಗೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಹೋಳ್ಗೆ ಮಾಡ್ತಾರೆ, ಈ ಕಡ್ಡಿಬೇಳೆ ಹೋಳ್ಗೆನ, ಇನ್ನು ಕೆಲವೊಬ್ಬರು ತೊಗರಿಬೇಳೆ ಹೋಳ್ಗೆ ಮಾಡ್ತಾರೆ. ನಾವು ಅದೇ ರೀತಿ ಕಡುಬು, ಬಜ್ಜಿ, ಆಲೂಗಡ್ಡೆ ಚಿಪ್ಸು ಮಾಡಿದ್ವಿ. ಆಮೇಲೆ ಈ ಬದನೆಕಾಯಿ ಎಡೆಗೆ ಅಂತ ಮಾಡ್ತಾಯಿದ್ವಿ. ಆಮೇಲೆ ಇದರೊಟ್ಟಿಗೆ ಫ್ಯಾಮಿಲಿ ಟ್ರಿಪ್ಪು ಆಯಿತು. ನೋಡಿ, ಬದನೆಕಾಯಿ ಹೆಚ್ಕೊಂಡಾದ ನಂತರ ಒಲೆ ಮೇಲೆ ಎಣ್ಣೆ ಕಾಯಕ್ಕಿಡ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿಬಿಟ್ಟೆ. ಇದು ನೋಡಿ, ಇವಾಗ ಚಟಪಟ ಅನ್ನುವಾಗ ತೊಳೆದಿಟ್ಟಂತಹ ಎಲ್ಲ ಈ ಸೈಡ್ ಉಳ್ಳಾಗಡ್ಡಿ, ಟಮಾಟಿಯನ್ನು, ಕರಿಬೇವು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದಕ್ಕೊಂಚೂರು ಅರಿಶಿನ ಹಾಕಿದೆ. ನೋಡಿ, ಇಲ್ಲಿ ಯಾವ ಥರ ತಯಾರ್ತಾಯಿದ್ದೀನಿ. ನಾವು ಬದನೆಕಾಯಿಗೆಲ್ಲ ಉದ್ದಕ್ಕೆ ಉಳ್ಳಾಗಡ್ಡಿಯನ್ನು ಹೆಚ್ಕೊಳ್ತೀವಿ. ನೋಡಿ, ಇದು ಫ್ರೈ ಆಗ್ತಾಯಿತ್ತು. ಈ ಸೈಡು ಎಲ್ಲ ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ತೊಳೆದು ಮುಂಚೆನೇ ಅದು ಹೆಚ್ಚುವಾಗ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ನೀರು ಹಾಕಿಟ್ಕೊಂಡಿದ್ದೆ.
ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ಒಂಥರ ಬ್ಲ್ಯಾಕ್ ಆಗಿತ್ತು ನೋಡಿ. ಇನ್ನೂ ಸ್ವಲ್ಪ ನೀರು ಹಾಕಿ ಅದನ್ನು ಈ ರೀತಿ ಚೆನ್ನಾಗಿ ತೊಳೆಯೋದ್ರಿಂದ ಕುದ್ಮೇಲೆ ಅದರ ಟೇಸ್ಟು ಚೆನ್ನಾಗಾಗುತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಹಿಂಗೆ ಕೈಯಲ್ಲಿ ಹಿಚಕಿ ತೆಗಿಬೇಕು, ಅಂದರೆ ಅದರ ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ. ಮೊದಲಿನ ಹಿರಿಯರು ಎಲ್ಲದಕ್ಕೂ ಒಂದೊಂದು ಅರ್ಥಗರ್ಭಿತವಾಗಿಯೇ ಒಂದೊಂದು ಪದ್ಧತಿ ಶಾಸ್ತ್ರಗಳನ್ನು ಮಾಡಿದರು ನೋಡಿ. ಈ ರೀತಿ ಎಲ್ಲ ಮಾಡಿ ಆ ಒಲೆ ಮೇಲಿನ ಒಗ್ಗರಣೆ ಮಾಡಿದ್ನಲ್ಲ ಅದಕ್ಕೆ ಈ ಬದನೆಕಾಯನ್ನು ಸುರುತ್ತೇನೆ ನೋಡಿ. ಈಗ ನೋಡಿ ಈ ರೀತಿ ಸುರ್ಕೊಂಡು ಈ ರೀತಿ ತಿರುವಾಡಿ ಅದಕ್ಕೆ ಒಂಚೂರು ಗುರಳ್ ಪುಡಿ, ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿದೆ. ಆನಂತರ ಸ್ವಲ್ಪ ಕಡಲೆಕಾಳನ್ನು ನೆನೆ ಹಾಕಿದ್ದೆ ರಾತ್ರಿ. ಡೈರೆಕ್ಟ್ ಹಾಗೆ ಮಾಡಿದರೆ ಅದು ತಿನ್ಲಿಕ್ಕೆ ಅಷ್ಟೊಂದು ಟೇಸ್ಟ್ ಬರಲ್ಲ ಅಂತ ಚೂರು ಕುದಿಸ್ಕೊಂಡೆ ನೋಡಿ. ಇಲ್ಲಿ ಉಳ್ಳಾಗಡ್ಡಿ ಟಮಾಟೆನ ಹೆಚ್ಚಿಟ್ಕೊಂಡೆ, ಅದಕ್ಕೂ ಸಹ ಒಂಚೂರು ಎಣ್ಣೆ ಕಾಯಿಸಿದೆ, ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ ನೋಡಿ. ಈ ಉಳ್ಳಾಗಡ್ಡಿ ಚೂರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಫ್ರೈ ಮಾಡಾದ ನಂತರ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಈ ಕಡಲೆಕಾಳು ಗ್ಯಾಸ್ ಆಕ್ಕೈತಿ ಅಂತ ಕಡಲೆಕಾಳನ್ನು ತಿನ್ನೋದಿಲ್ಲ. ಆದರೆ ಇದು ನಮ್ಮ ದೇಹಕ್ಕೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಆದ್ದರಿಂದ ಯಾವುದೇ ಕಾಳಾಗಲಿ ಕೆಲವೊಮ್ಮೆ ಮೊಳಕೆ ಬರಿಸಿ ಕಾಳನ್ನು ಸೇವನೆ ಮಾಡಬೇಕು. ಇನ್ನು ಕೆಲವೊಮ್ಮೆ ಬೇಯಿಸಿ ಅದನ್ನು ಆಹಾರದ ಭಾಗವಾಗಿ ತಗೊಳ್ಬೇಕು. ನಮ್ಮ ದೇಹಕ್ಕೆ ರೂಪಾಯಿದಲ್ಲಿ 12 ದೇಹ ಈ ಪಲ್ಯಗಳಿಂದನೇ ಕೂಡಿರಬೇಕು. ಅಂದರೆ ನಮ್ಮ ದೇಹದ ಚೆನ್ನಾಗಿ ವೃದ್ಧಿ ಆಗುತ್ತದೆ ಅಂತ ಹೇಳ್ಬೋದು ನೋಡಿ. ಇಲ್ಲಿ ಬ್ರೌನ್ ಕಲರ್ ಬಂತು ಉಳ್ಳಾಗಡ್ಡಿ, ಆಮೇಲೆ ಟಮಾಟೆನ ಹಾಕಿದೆ, ಕರಿಬೇವು ಹಾಕ್ಕೊಂಡೆ, ಅದಕ್ಕೆ ಒಂಚೂರು ಉಪ್ಪು, ಒಂಚೂರು ಖಾರ ಹಾಕ್ಕೋಬೇಕು ನೋಡಿ. ಆಮೇಲೆ ಒಂಚೂರು ಅರಶಿನ, ಒಣ ಖಾರ. ನಾವು ಮನೆಯಲ್ಲೇ ಒಣ ಖಾರ ಒಂದು 4-5 ತಿಂಗಳಾಗುವಷ್ಟು ಒಮ್ಮೆ ಹಾಕಿಸಿ ಇಟ್ಕೊಂಡ್ಬಿಡ್ತೀವಿ. ಇದಕ್ಕೆ ಮಸಾಲೆ ಖಾರ ಅಂತೀವಿ. ಮಸಾಲೆ ಖಾರನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಅಂದರೆ ಈ ಪಲ್ಯಗಳೆಲ್ಲ ಮಾಡುವಾಗ ಅತ್ಯಂತ ರುಚಿಕರವಾಗಿ ಆಗ್ತವೆ ಪಲ್ಯಗಳೆಲ್ಲ. ಇದಕ್ಕೊಂಚೂರು ಗುರಳ್ ಪುಡಿ ಹಾಕ್ಕೋಬೇಕು, ಅಂದ್ರೆ ಇನ್ನೂ ರುಚಿ ಹೆಚ್ಚಿಸ್ತೈತಿ ನೋಡಿ. ಗುರಳ್ ಪುಡಿನೂ ಹಾಕ್ಕೊಂಡೆ, ಆಮೇಲೆ ಮೊದಲೇ ಉಪ್ಪು ಹಾಕಿದ್ದೆ. ಒಂಚೂರು ಹುಣಸೆ ಹುಳಿ, ಅಂದ್ರೆ ಅದು ಪಲ್ಯ ಈಗ ಬಿಸಿಲು ಆದ್ದರಿಂದ ಹಳಸೋದಿಲ್ಲ ಅಂತ ಒಂಚೂರು ಹುಣಸೆ ಹುಳಿ ಹಿಂಡ್ಕೊಂಡೆ ನೋಡಿ. ಇಲ್ಲೇ ಕಡಲೆಕಾಳು ರಾತ್ರಿ ನೀರಾಗ ನೆನೆ ಇಟ್ಕೊಂಡಿದ್ದೆ. ಬೆಳಗ್ಗೆದ್ದು ಒಂದೇ ಒಂದು ಕುಕ್ಕರ್ ಸಿಟಿ ಹೊಡೆಸ್ಕೊಂಡೆ, ಅಂದ್ರೆ ಮೆತ್ತಗಾಗ್ತಾವು, ಚೆನ್ನಾಗಿ ಟೇಸ್ಟ್ ಬರುತ್ತಂತ ನೋಡಿ. ಇಲ್ಲಿ ಕುದಿಸಿ ಇಟ್ಕೊಂಡಿದ್ನೆಲ್ಲ ಅವನ್ನೆಲ್ಲ ತೆಗಿತಾಯಿದ್ದೀನಿ ನೋಡಿ. ಮಗನಿಗೆ ಸ್ವಲ್ಪ ಪಟ್ಲಲ್ಲಿ ಹಾಕಿ ಕೊಟ್ಟೆ ಅಂದ್ರೆ ತಿನ್ಕೋತ ಅಡ್ಡಾಡ್ತಾನೋ, ಅದಕ್ಕೆ ಅವನ್ನ ಹಾಗೆ ಇಟ್ಟೆ. ಸ್ವಲ್ಪ ಇದ್ರೊಳಗೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಈ ರೀತಿ ತೆಗೆದಿಟ್ಕೊಂಡು ಅಲ್ಲಿ ನಾವು ಗ್ಯಾಸ್ ಮೇಲೆ ಉಳ್ಳಾಗಡ್ಡಿ ಫ್ರೈ ಮಾಡಿದ್ನೆಲ್ಲ ಅದಕ್ಕೆ ಇವನ್ನೆಲ್ಲ ಹಾಕಿ ಕೈ ಆಡಬೇಕು. ಕೈ ಆಡ್ರೆ ರುಚಿ ಅಂತೂ ಮಸ್ತ್ ಆಗ್ತೈತಿ ನೋಡಿರಿ. ಅದ್ರ ಮೇಲೆ ಒಂಚೂರು ಕೊತ್ತಂಬರಿ ಉದುರಿಸ್ಕೊಂಡೆ ನೋಡಿ. ಬನ್ನಿ, ನೀವು ಈ ರೀತಿ ಮಾಡ್ತೀರಾ ಅಥವಾ ನೀವು ಯಾವ ರೀತಿ ಮಾಡ್ತೀರಿ ಪಲ್ಯಗಳನ್ನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ಥರ ವಿಡಿಯೋ ನಿಮಗೂ ಇಷ್ಟ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ. ಅದರಲ್ಲಿ ನನ್ನ ಮಗನು ಬಂದ, ಅವನಿಗೆ ಒಂಚೂರು ತಿನ್ನಲಿಕ್ಕೆ ಬಟ್ಟಲೊಳಗೆ ಹಾಕಿಕೊಟ್ಟೆ, ತಿನ್ಕೋತ ಕೂತಿದ್ದ. ಆಮೇಲೆ ನವಲ್ಗುಂದ ರಾಮಲಿಂಗೇಶ್ವರ ಕಾಮಣ್ಣನ ನೋಡಲಿಕ್ಕೆ ಫ್ಯಾಮ್ಲಿ ಟ್ರಿಪ್ ಥರ ಮಾಡ್ತಾಯಿದ್ವಿ. ಮಗನಿಗೂ ಖುಷಿ ಆಗ್ತಾಯಿತ್ತು, ನಾನು ಹೋಗ್ತಾಯಿದ್ದೆ. ಇಲ್ಲಿ 5 ದಿನದ ಕಾಮಣ್ಣ ಕುತ್ಕೋತಾನ. ನಾವು ಬೇಡಿಕೊಂಡಂಥ ಇಷ್ಟಾರ್ಥಗಳು ಇಲ್ಲಿ ನೆರವೇರ್ತಾವೆ. ಅದು ನಮಗೆ ಆಗಿದ್ದು ಸಹ ಇದೆ. ಅದಕ್ಕೆ ತಾವು ಸಹ ಅಲ್ಲಿ ಒಂದು ಸರಿ ಹೋಗಿ ಆ ದೇವರ ದರ್ಶನವನ್ನು ಪಡೆದುಕೊಂಡು ಬನ್ನಿ. ನಾವು ನೋಡಿ ಇಲ್ಲೇ ಬಂದ್ವಿ. ಈಗ ಅಷ್ಟೊಂದು ರಶ್ ಇತ್ತು, ಆದರೂ ಬಿಡಲಿಲ್ಲ. ಹೋಗಿ ಕಾಮಣ್ಣನ ದರ್ಶನವನ್ನು ಪಡೆದುಕೊಂಡು
ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಬಂದ್ವಿ. ನೀವು ಸಹ ಈ ರಾಮಲಿಂಗೇಶ್ವರ ದೇವರ, ಕಾಮಣ್ಣ ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾ ನಿಮ್ಮೆಲ್ಲರ ಜೀವನ ಪಾವನವಾಗಲಿ ಅಂತ ಬೇಡಿಕೊಳ್ಳೋಣ. ತುಂಬಾ ರಶ್ ಇರುತ್ತೆ, ಆದರೂ ದೇವರ ದರ್ಶನ ಮಾಡೋದಂತೂ ಬಿಡಲಿಲ್ಲ. ದರ್ಶನ ಪಡ್ಕೊಂಡು ಬಂದ್ವಿ.